ರೈತರ ಪರಿಸ್ಥಿತಿ ನೋಡ್ಬೇಕಿದ್ರಿ ಈಗ ಎಲ್ಲಾ ಜಡ ಐತಿ. ಯಾಕಂದ್ರ ಮತ್ತ ಪೀಕ್ ನೆಟ್ಗೆ ಎಲ್ಲಾ ರೈತ ದುಡಿದ್ರು ಏನು ಸರಿಯಾಗಿದಿಲ್ಲ. ಎಲ್ಲಾ ನೌಕರಿ ಅದ ಇದಂತಾರು ರೈತಿಗೆ ಯಾರು ಹೆಣ್ಣು ಕೊಡುದಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾ ಎಲ್ಲಿ ಬಂದವ ಅಂದ್ರೆ ಕಬ್ಬಿನ ಸೀಸನ್ ಅಲ್ರಿ. ಅದ್ರ ಸಂಬಂಧ ಕಬ್ಬು ಗಿಡ ಅದಾರ ನೋಡ್ರಿ. ಇಲ್ಲಿ ಭಾಳ ಏನಿಲ್ಲ. ಮತ್ತು ಇದನ್ನು ಕಬ್ಬು ಮಿಟ್ಟಾತವ ನಾವು. ಮತ್ತು ನಾವೀಗ ಮೇವು ಯಾಕಂತೇಳಿ ಬಂದೇವಿ. ಎಮ್ಗಳಿಗೈತಿ ನೋಡ್ರಿ ಗೈಸ್. ಇಲ್ಲೇ ಇದ ನಮ್ಮ ಕಬ್ಬ. ಈಗ ಎಲ್ಲ ಮುಗತ್ತು ಆಲ್ಮೋಸ್ಟ್. ಇನ್ನೊಂದು 10 ಟನ್ ಇರ್ಬೋದು ರೀ. ಅದು ಟಾರ ಕಬ್ಬಿನೆಲ್ಲ ಮುಗಿತ್ರಿ. ಮತ್ತು ಇನ್ನೊಂದು ಹೊಲ ಐತ್ರಿ ನಮ್ದು. ಇದು ನಮ್ಮ ಹೊಲ ಅಲ್ರಿ, ಆಗಲೇ ತೋರಿಸಿ ನಿಮ್ಗೆ. ಇದು ಇಲ್ಲೇ ಇತ್ತು ಟ್ಯಾಂಕಿ ರೀ. ಇಲ್ಲೇ ಮೊದಲು ನಾವು ಇಚ್ಚಾಡ್ತಿದ್ದು. ಈಗ ಭಾಳ ಗಲೀಜಾಗೈತೆ ರೀ. ಮೊದಲು ಸ್ವಚ್ಛ ಇತ್ತು ರೀ. ನಾವೆಲ್ಲ ಸ್ವಚ್ಛ ಇತ್ತು ರೀ. ಅವಾಗ ಜಳಕಾತಿ ಈಚಾಡತಿ ಮಾಡ್ತಿದ್ವಿ ಇಲ್ಲೇ. ಈಗ ಹೆಂಗೆ ಅದರ ವ್ಯವಸ್ಥೆ ನೋಡ್ರಿ ಗೈಸ್. ಇದು ಸ್ಪರ್ಧೆ ಇಡ್ತಿದ್ರು ನಾವಿಲ್ಲಿ. ಈ ಕಲ್ಲದಾವಲ್ರಿ, ಇಲ್ಲಿಂತ್ರ ಆ ದಂಡಿ ಮಠ ಹೋಗೋದು, ಈಸಾಡೋದು, ಬರೋದು. ಯಾರು ಹೆಚ್ಚನ್ನು ಹೊಡಿತಾರೋ ಅದನ್ನು ಅವ್ರ ಗೆದ್ದಂಗೆ ಹಿಂಗತಿ ಮೊದಲು ಮಾಡ್ತಿದ್ರು ರೀ. ಈಗ ನೋಡ್ರಿ ಹೆಂಗಾಗೈತಿ, ಇದು ಕೊಳಿಚಾಗೈತೆ ರೀ. ಇದಕ್ಕೆ ಎಲ್ಲರೂ ಫಕೀರಪ್ಪನ ಟ್ಯಾಂಕಿ ಅಂತೇಳಿ ಕರಿತೀರಿ ಗೈಸ್. ಮೇವು ಮಾಡಿದೈತಿ, ಅದನ್ನು ಒಯ್ತೇನೀಗ ಗೈಸ್. ಈಗ ಇಲ್ಲಿದ್ರೆ ಮೇವು ತೊಗೊಂಡು ಕಸ ಮನೆ ಹೊಂಟೇನೀಗ. ಅಲ್ಲಿ ಹೋಗಿ ಸಿಗ್ತೇನೆ ಗೈಸ್. ಈಗ ಜಸ್ಟ್ ಗಾಡಿ ಮೇಲೆ ಮೇವು ತೊಗೊಂಡೇನ್ರಿ. ನೋಡ್ರಿ ಇಲ್ಲಿ ನೋಡ್ಬೋದು ನೀವು. ಇಲ್ಲೇ ಈಗ ಗಾಡಿ ಮೇಲೆ ವಿಡಿಯೋ ಮಾಡೋಕ್ಕಾಗಲ್ರಿ. ಅದ್ರ ಸಂಬಂಧ ಮನೆ ಹೋಗಿ ಸಿಗ್ತೇನೆ ರೀ. ಬಾಯ್. ಗೈಸ್ ಈಗ ನಮ್ ದೋಸ್ತ ಬಂದಾನ ಇಲ್ಲಿ. ಅವನ್ ಇವ್ ಹೊಲಕ್ಕೆ ಹೋಗಿ ಬಂದಾನಂತ. ಅದ್ರ ಸಂಬಂಧ ಅವನ ಕಡೆ ರೈತರ ಬಗ್ಗೆ ಒಂದೆರಡು ಮಾತು ಕೇಳೋನು. ಹೊಲಕ್ಕೆ ಹೋಗಿ ನಾನು ಹೊಲಕ್ಕೆ ಹೋಗಿ ಗುಂಜಾಳ ಹಿಡ್ಕುಂಟಿ ಹೊಡೆದ ಕೆಲಸ ಮಾಡಿ ಬರತ್ತೀನಿ. ಅವಾಗ ಇಲ್ಲಿ ರೋಡ್ ಕಡೆ ನಿಂತಿದ್ದ. ಒಂದೆರಡು ಮಾತಾಡಂದ. ಒಂದೆರಡು ಮಾತಾಡಿ ಏನಾಕತಿ ರೈತರ ಲೈಫ್ ಹೆಂಗೈತಿ, ನಿಂಗ ಅನುಭವ ಆಗಿದ್ಯಾ? ರೈತರ ಪರಿಸ್ಥಿತಿ ನೋಡ್ಬೇಕಿದ್ರಿ ಈಗ ಎಲ್ಲಾ ಜಡ ಐತಿ. ಯಾಕಂದ್ರ ಮತ್ತ ಪೀಕ್ ನೆಟ್ಗೆ ಎಲ್ಲಾ ರೈತ ದುಡಿದ್ರು ಏನು ಸರಿಯಾಗಿದಿಲ್ಲ. ಎಲ್ಲಾ ನೌಕರಿ ಅದ ಇದಂತಾರು ರೈತಿಗೆ ಯಾರು ಹೆಣ್ಣು ಕೊಡುದಿಲ್ಲ. ಎಲ್ಲಾ ನೌಕರಸ್ಥರ ಅಂತಾರು. ಹೆಣ್ಣು ಯಾರ ಕೇಳಕ್ ಹೋದ್ರು. ಮತ್ತೀಗ ಪೀಕ್ ಸರಿಯಾಗೂ ಇಲ್ಲ. ಇನ್ನೊಂದೆಡ ಏನ್ ಹೌದಪ್ಪ, ರೈತರು ಇರ್ಬೇಕು ಬೇಡ ದೇಶನಾಗ ಹೇಳ ಮೊದಲ. ರೈತ ಇರ್ಬೇಕಲ್ಲ. ರೈತ ಇರ್ದಾರ, ರೈತ ದೇಶದ ಬೆನ್ನಲ್ವಾ. ನಮ್ಮ ರೈತ ಇದ್ರೆ ಎಲ್ಲಾ ಯಾರು ತಿಳ್ಕೋದಿಲ್ಲ. ಎಲ್ಲಾರು ನೌಕರಿನ ಅಂತಾರು. ಎಲ್ಲಾರು ಓದ್ಬಾರ ಅಂತ ನಿನ್ ಲೆಕ್ಕ. ಎಲ್ಲಾರು ಓದ್ಬೇಕಾರ. ಓದಕ್ ಎದಕ್ಕ ಎಲ್ಲ ರೈತರು ಇರ್ಬೇಕು, ಸೈನಿಕರು ಆಗ್ಬೇಕು, ಎಲ್ಲಾ ಆಗ್ಬೇಕು. ಚಲೋ ಹೇಳಿದ್ ಬಿಡ, ಚಲೋ ಹೇಳಿದಿ. ನಮ್ ಸರ್ದಾರ್ ಒಂದೆರಡು ಮಾತು ಕೇಳೋನು. ನಾನ್ ಹೇಳೋದು ಮರ. ರೈತ ನಮ್ಮ ದೇಶದ ಬೆನ್ನೆಲುಬು. ಅವನ್ನೆಲ್ಲರೂ ಎಲ್ರೂ ಬೆಳೆಸ್ಬೇಕು. ಮತ್ತ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು. ಇಷ್ಟ ಹೇಳಕ್ ಬಯಸ್ತೇನೆ.